ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರೆ ಗ್ಯಾಜೆಟ್ ವರ್ಲ್ಡ್ ಕನ್ನಡ. ನಾನು ನಿಮ್ಮ ಪ್ರಕಾಶ್ ಮಾತಾಡ್ತಿದ್ದೀನಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸುವಂತ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಯಾಕಂದ್ರೆ ನಾವು ಮಾಡುವಂತ ಯೂನಿಕ್ ಆದ ಗ್ಯಾಜೆಟ್ಗಳ ವಿಡಿಯೋ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಮೊದಲನೇ ಬರುತ್ತೆ ಅಂತ ಹೇಳ್ತಾ, ಸೊ ನಾನು ಯೂಸಲಿ ಎಲ್ಲ ಸೋಲಾರ್ ಕ್ಯಾಮ್ರಾಗಳ ಪ್ರತಿಯೊಂದು ವಿಡಿಯೋ ಕೂಡ ಮಾಡ್ತಿದ್ದೀನಿ. ಸೊ ಗಮನಿಸಬಹುದು, ಹಿಂದಿನ ವಿಡಿಯೋದಲ್ಲಿ ನಿಮಗೆ ಇಸ್ವಿಸ್ ಅನ್ನೋ ಒಂದು ಸೋಲಾರ್ ಕ್ಯಾಮ್ರಾನ ನಾನು ರೆಡಿ ಮಾಡಿರೋದು ಒಂದು 2K ರೆಜುಲೇಷನ್ ಆಗಿರುತ್ತೆ. ಹಾಗೆ ನಿಮಗೆ ಡಿಟೆಕ್ಷನ್ ಬಂದ್ಬಿಟ್ಟು ನಿಮಗೆ 80 feet ವರೆಗೂ ಡಿಟೆಕ್ಷನ್ ಮಾಡುತ್ತೆ ಅಂತ ಹೇಳಿದ್ದೆ. ಹಾಗೆ ನಿಮಗೆ ಅದು ಡಿಸ್ಟೆನ್ಸ್ ಕವರಿಂಗ್ ಮಾಡೋದು 3 ಇಂದ 4 ಎಕರೆ ಅಂತ ಹೇಳಿದ್ದೆ. ಸೊ ಅದೇನಾದ್ರು ವಿಡಿಯೋ ಬೇಕು ಅಂತಂದ್ರೆ ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನು ಕೂಡ ನೀವು ಸರ್ಚ್ ಮಾಡ್ಕೊಂಡು ನೋಡ್ಕೋಬಹುದು. ಸೊ ನಾನು ಇವತ್ತು ಹೇಳಕ್ ಕೊಟ್ಟಿರೋ ಕ್ಯಾಮ್ರಾ ಬಂದ್ಬಿಟ್ಟು ನಿಮಗೆ ನೋಡಬಹುದು ಈ ತರ ಒಂದು ಸೆಟಪ್ ಕಾಣಿಸ್ತಿರುವಂತದ್ದು. ಇದು ಬಂದ್ಬಿಟ್ಟು ನಿಮಗೆ ಹೈ ಸೆಕ್ಯೂರ್ ಡ್ಯುವೆಲ್ ಲೆನ್ಸ್ ಕ್ಯಾಮ್ರಾ ಅಂತ. ಸೊ ಸುಮಾರು ಜನ ಏನು ಒಂದು ಅಪೇಕ್ಷೆ ಇತ್ತಪ್ಪ ಅಂತಂದ್ರೆ, ಸೊ ಸರ್ ನಮಗೆ ಆಟೋ ರೊಟೇಟಿಂಗ್ ಬೇಕು, ಅಂದ್ರೆ ಯಾರಾದ್ರೂ ಬಂದ ಟ್ರ್ಯಾಕಿಂಗ್ ಮಾತ್ರ ಬೇಡ, ನಮಗೆ ಯಾವಾಗಲೂ ಸುಮ್ಮನೆ ತಿರುಗ್ತಾ ಇರಬೇಕು, ಆ ತರ ಒಂದು ಕ್ಯಾಮ್ರಾ ಬಂದ್ರೆ ಅಪ್ಡೇಟ್ ಕೊಡಿ ಅಂತ ಸುಮಾರು ಜನ ಹೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ಇವತ್ತೊಂದು ಹೊಸದಾಗಿ ಒಂದು ವಿಡಿಯೋ ತಂದಿದ್ದೀನಿ. ಏನಪ್ಪಾ ಅಂದ್ರೆ, ಈ ಕ್ಯಾಮ್ರಾ ಬಂದ್ಬಿಟ್ಟು ನಿಮಗೆ 40 ವ್ಯಾಟ್ ಪ್ಯಾನಲ್ ಹೊಂದಿರುವಂತ ಒಂದು ಬಿಗ್ಗೆಸ್ಟ್ ಪ್ಯಾನಲ್ ಹೊಂದಿರುವಂತ ಒಂದು ಸೋಲಾರ್ ಕ್ಯಾಮ್ರಾ ಅಂತಾನೆ ಹೇಳ್ಬೋದು. ಇದು ನಿಮಗೆ ರೈತರಿಗೆ, ಯೂಸಲಿ ರೈತರಿಗೆ ಅಂತೂ ತುಂಬಾನೇ ಹೆಲ್ಪ್ ಆಗುವಂತ ಒಂದು ಸೋಲಾರ್ ಕ್ಯಾಮ್ರಾ. ಯಾಕಂದ್ರೆ ರೈತರ ಜಮೀನಲ್ಲಿ ಕರೆಂಟ್ ಇರಲ್ಲ, ಹಾಗೆ ಅಲ್ಲಿ ವೈಫೈನ ಅವಶ್ಯಕತೆ ಇರಲ್ಲ, ಹಾಗೆ ಅವರಿಗೆ ಕಂಪ್ಯೂಟರ್ ಬಳಕೆ ಕೂಡ ಗೊತ್ತಿರಲ್ಲ. ಸೊ ಅಂತ ಸಮಯದಲ್ಲಿ ಇದು ಯಾವುದೇ ಕರೆಂಟ್ನ ಅವಶ್ಯಕತೆ ಇಲ್ಲದೆ, ಯಾವುದೇ ವೈಫೈನ ಅವಶ್ಯಕತೆ ಇಲ್ಲದೆ, ಹಾಗೆ ಯಾವುದೇ ಕಂಪ್ಯೂಟರ್ನ ಬಳಕೆ ಇಲ್ಲದೆ ಕೂಡ ರೈತರು ತಮ್ಮ ಮೊಬೈಲ್ ನಲ್ಲಿ ಈ ದೇಶದಲ್ಲ ಬೇರೆ ಯಾವುದೇ ದೇಶ ಮೂಲೆಯಲ್ಲಿದ್ರೂ ಕೂಡ ಅಂಗೈಯಲ್ಲಿ ತಮ್ಮ ಕೃಷಿ ಭೂಮಿನ ಆರಾಮವಾಗಿ ವೀಕ್ಷಿಸುವಂತ ಒಂದು ಸೋಲಾರ್ ಕ್ಯಾಮ್ರಾ ಇದಾಗಿರುತ್ತೆ. ಸೊ ನೋಡ್ಬೋದು ನೀವು, ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಯೂಸಲಿ ಬೇರೆ ಕ್ಯಾಮ್ರಾಗಳಂದ್ರೆ ರೆಡಿಮೇಡ್ ಕಂಪ್ನಿಯಿಂದ ಬರೋ ಕ್ಯಾಮ್ರಾಗಳು ಬರೀ 7 ವ್ಯಾಟ್ ಪ್ಯಾನಲ್ ಇರುತ್ತೆ. ಸೊ ನಾನು ತೋರಿಸಿದ್ದೀನಿ ನಿಮಗೆ 7 ವ್ಯಾಟ್ ಪ್ಯಾನಲ್ ಯಾವ ತರ ಇದೆ ಅಂತ ಹಳೆ ವಿಡಿಯೋದಲ್ಲೂ ಕೂಡ. ಅದು ನಿಮಗೆ ಒಂದಿನದ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಬಟ್ ಮಳೆಗಾಲದಲ್ಲಿ ಏನಾಗುತ್ತೆ, ನಿಮಗೆ ಕಂಟಿನ್ಯೂ ಮಳೆಗಾಲ ಸ್ಟಾರ್ಟ್ ಆದ್ಮೇಲೆ ಸ್ಲೀಪಿಂಗ್ ಮೂಡ್ಗೆ ಹೋಗೋ ಸಾಧ್ಯತೆ ಇರುತ್ತೆ. ಬಟ್ ಇದನ್ನ ಏನಕ್ಕೆ ಸೆಟಪ್ ಮಾಡಿದೀವಿ ಅಂತಂದ್ರೆ ನಾವು, ಸೊ ನೀವು ಎಷ್ಟೇ ಮಳೆ ಬೀಳಿ, 1-2 ದಿನ 3 ದಿನ ಮಳೆ ಬಿದ್ರೂ ಕೂಡ ನಾನ್ ಸ್ಟಾಪ್ ಆಗಿ ವರ್ಕ್ ಆಗುವಂತ ಒಂದು ಸೋಲಾರ್ ಕ್ಯಾಮ್ರಾ ಅಂತಾನೆ ಹೇಳ್ಬೋದು. ಹಾಗೆ ಇದು ನಿಮಗೆ ಯಾವುದೇ ರೀತಿ ಕರೆಂಟ್ ನ ಬಳಕೆ ಇಲ್ಲ, ಯಾವುದೇ ರೀತಿ ವೈಫೈನ ಬಳಕೆ ಇಲ್ಲ, ಹಾಗೆ ಎಕ್ಸ್ಟ್ರಾ ನೋಡ್ಬೋದು ನೀವು ಯಾವುದೇ ರೀತಿ ಇದಕ್ಕೆ ವೈರಿಂಗ್ ನ ಕನೆಕ್ಷನ್ಸ್ ಇಲ್ಲ. ಸೊ ಟೋಟಲ್ ಈ ತರ ಒಂದು ರೆಡಿಮೇಡ್ ಆಗಿರುವಂತದ್ದು. ಹಾಗೆ ನಿಮಗೆ ಇದು ಬಂದ್ಬಿಟ್ಟು 40 ವ್ಯಾಟಿನ ಪ್ಯಾನಲ್ ಆಗಿರುತ್ತೆ. ಇದು ಯಾವ ತರ ನಿಮಗೆ ಕನೆಕ್ಟ್ ಆಗುತ್ತಪ್ಪ ಅಂತ ನೀವು ಕೇಳಬಹುದು. ಸರ್ ವೈಫೈ ಬಳಕೆ ಇಲ್ಲ, ಓಕೆ, ಕರೆಂಟ್ ಬಳಕೆ ಇಲ್ಲ, ಬಟ್ ಇದು ನಮ್ಮ ಮೊಬೈಲ್ ಯಾವ ತರ ಕಾಣಿಸುತ್ತೆ ಅಂತ ನೀವು ಕೇಳೋದಾದ್ರೆ, ಇದಕ್ಕೆ ಜಸ್ಟ್ ನೀವು ಒಂದೇ ಒಂದು 4G ಸಿಮ್ ಕಾರ್ಡ್ ಅಂದ್ರೆ ಯಾವುದೇ ಆಗಿರ್ಬೋದು, ನಿಮ್ಮ ಸ್ಥಳದಲ್ಲಿ ಯಾವುದು ಚೆನ್ನಾಗಿ ನೆಟ್ವರ್ಕ್ ಬರುತ್ತಲ್ಲ, ಫಾರ್ ಎಕ್ಸಾಂಪಲ್ ಜಿಯೋ ಆಗಿರ್ಲಿ, ಏರ್ಟೆಲ್ ಆಗಿರ್ಲಿ, ಯಾವುದೇ ಒಂದು ಸಿಮ್ ಒಟ್ನಲ್ಲಿ ಚೆನ್ನಾಗಿರಬೇಕು ನೆಟ್ವರ್ಕ್, ಆ ತರ ಒಂದು ಸಿಮ್ ನ ಇದರಲ್ಲಿ ಹಾಕ್ಬಿಟ್ರೆ ಸಾಕು, ರೈತರು ತಮ್ಮ ಮೊಬೈಲ್ ನಲ್ಲೇ ತಮ್ಮ ಕೃಷಿ ಭೂಮಿನ ಎಲ್ಲಿ ಬೇಕಾದ್ರೂ ನೋಡ್ಬೋದು. ಹಾಗೆ ಇದರಲ್ಲಿ ಕೆಲವೊಂದಷ್ಟು ಆಪ್ಷನ್ಸ್ ಕೂಡ ಇದೆ. ಅದು ಯೂಸಲಿ ನಾನು ಎಲ್ಲ ಹೇಳಿದ್ದೀನಿ ನಿಮಗೆ ಯಾವ ತರ ಆಪ್ಷನ್ಸ್. ಸೊ ಇದು ರೈತರಿಗೆ ಯಾವ ತರ ಎಲ್ಲ ಯೂಸ್ ಆಗುತ್ತೆ ಅನ್ನೋದ್ರು ಕೂಡ ನಾನು ಹೇಳಿದ್ದೀನಿ. ಫಾರ್ ಎಕ್ಸಾಂಪಲ್ ಯಾರು ಹೊಸದಾಗಿ ನೋಡ್ತಾ ಇದ್ರೆ ಅವ್ರಿಗೂ ಕೂಡ ನಾನು ಹೇಳ್ಕೊಡ್ತೀನಿ. ಇದೇನಪ್ಪಾ ಅಂತಂದ್ರೆ, ನಿಮಗೆ ಇದು ಕವರಿಂಗ್ ಬಂದ್ಬಿಟ್ಟು ನಿಮಗೆ ಅಂದ್ರೆ ಟೋಟಲ್ ಇದು ಡಿಸ್ಟೆನ್ಸ್ ಕವರಿಂಗ್ ಬಂದ್ಬಿಟ್ಟು ನಿಮಗೆ 3 ಇಂದ 4 ಎಕರೆ ಕವರ್ ಮಾಡುತ್ತೆ. ಅಂದ್ರೆ ಮಧ್ಯದಲ್ಲಿ ಏನಾದರೂ ನೀವು ಹಾಕಿದ್ರೆ ಒಂದು 3-4 ಎಕರೆ ಜಮೀನಲ್ಲಿ ಮಧ್ಯದಲ್ಲಿ ಹಾಕಿದ್ರೆ ನೀವು ಸುತ್ತ ಇದು ರೊಟೇಷನ್ ಆಗುವಂಥದ್ದು ನಿಮಗೆ 3 ಇಂದ 4 ಎಕರೆ ಕವರ್ ಆಗುತ್ತೆ. ಅದು ಅಷ್ಟೇ ಅಲ್ಲದೆ ಇದರಲ್ಲಿ ಸೈರನ್ ಆಪ್ಷನ್ಸ್ ಇದೆ, ಕಾಲಿಂಗ್ ಆಪ್ಷನ್ಸ್ ಇದೆ. ಹಾಗೆ ನಿಮಗೆ ಯಾರೇ ಬಂದರೂ ಕೂಡ ಅವ್ರನ್ನ ಒಂದು ಫೋಟೋ ಮತ್ತೆ ವಿಡಿಯೋ ಮಾಡಿ ಕಳಿಸುತ್ತೆ. ಸೊ ಅದೆಲ್ಲ ಒಂದು ಸೆನ್ಸರ್ ಸಹಾಯದಿಂದ ವರ್ಕ್ ಆಗುತ್ತೆ. ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದು ಡಿಸ್ಟೆನ್ಸ್ ಕವರ್ ಮಾಡೋದು 3 ಇಂದ 4 ಎಕರೆ ಕವರ್ ಮಾಡುತ್ತೆ. ಬಟ್ ಇದರಲ್ಲಿ ಒಂದು ಸೆನ್ಸರ್ ಇರುತ್ತೆ. ಏನಪ್ಪಾ ಅಂದ್ರೆ ಅದು ಒಂದು 20 ರಿಂದ 25 ಅಡಿಗಳಷ್ಟು ನಿಮಗೆ ಸೆನ್ಸ್ ಮಾಡುತ್ತೆ. ಯಾವುದೇ ಒಬ್ಬ ವ್ಯಕ್ತಿ 25 ಅಡಿ ಒಳಗಡೆ ಬಂದಾಗ ಅವನು ಫೋಟೋ ಹೊಡೆದು ನಿಮಗೆ ಕಳಿಸುತ್ತೆ. ಹಾಗೆ ನೀವು ನೋಡ್ಬೋದು ಯಾರು ಬಂದಿದ್ದಾರೆ ಅಂತ ನೀವು ಚೆಕ್ ಮಾಡ್ಕೊಂಡಾಗ ಅಲ್ಲಿ ಒಬ್ಬ ವ್ಯಕ್ತಿ ಬಂದಿರೋದನ್ನು ಕೂಡ ನೀವು ನೋಡ್ಬೋದು ಮೆಸೇಜ್ ಬಂದಾಗ. ಅದಷ್ಟೇ ಅಲ್ಲದೆ ನೀವು ಸೈರನ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಅದನ್ನ ಆನ್ ಮಾಡ್ಕೊಂಡ್ರೆ ಏನಾಗುತ್ತೆ, ನಿಮಗೆ ಯಾವುದೇ ಒಬ್ಬ ವ್ಯಕ್ತಿ 25 ಅಡಿ ಎಂಟರ್ ಆದ ತಕ್ಷಣ ಅವನ ನೋಡ್ಕೊಂಡು ನಿಮಗೆ ಸೈರನ್ ಕೂಡ ಹೊಡೆಯುವಂಥದ್ದು. ಸೊ ಅದನ್ನೆಲ್ಲ ನಾನು ಪ್ರಾಕ್ಟಿಕಲ್ ಆಗೂ ಕೂಡ ಹಳೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವೇನಾದ್ರೂ ಕನ್ಫ್ಯೂಷನ್ಸ್ ಇದ್ರೆ ಈ ನಂಬರ್ ಕಾಲ್ ಮಾಡಿ, ಆ ವಿಡಿಯೋ ನಿಮಗೆ ಸೆಂಡ್ ಮಾಡ್ತೀನಿ, ನಾನು ಲಿಂಕ್ ಕೂಡ ಕಳಿಸ್ಕೊಡ್ತೀನಿ. ಸೊ ಇದೇನಕ್ಕಪ್ಪ ಅಂತಂದ್ರೆ, ಅದೇ ವಿಡಿಯೋ ನಾನು ಪದೇ ಎಕ್ಸ್ಪೆರಿಮೆಂಟ್ ಮಾಡೋದು ಸರಿ ಇಲ್ಲ. ಇದನ್ನ ಏನಕ್ಕೆ ಕೇಳಕ್ ಕೊಟ್ಟಿದ್ದೀನಿ ಅಂತಂದ್ರೆ, ಬೇರೆ ಕ್ಯಾಮ್ರಾಗಳಲ್ಲಿ ನಾನು ಇಷ್ಟು ದಿವಸ ಏನು ಕ್ಯಾಮ್ರಾಗಳನ್ನ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನೋ ಆ ಕ್ಯಾಮ್ರಾ ಏನಾಗ್ತಿತ್ತಪ್ಪ ಅಂದ್ರೆ, ನಿಮಗೆ ಮೋಷನ್ ಟ್ರ್ಯಾಕಿಂಗ್ ಮುಂದೆ ಇದ್ರೆ ಮುಂದ್ಗಡೆಯಿಂದ ಬಂದಿರೋ ವ್ಯಕ್ತಿಗಳನ್ನ ಗಮನಿಸ್ಕೊಂಡು ರೊಟೇಟ್ ಆಗ್ತಿತ್ತು. ಬಟ್ ಹಿಂದ್ಗಡೆಯಿಂದ ಬಂದ್ರೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ಇದೇನಂದ್ರೆ ನಿಮಗೆ ನೋಡ್ಬೋದು, ನೀವು ಗಮನಿಸ್ಬೋದು, ಇದನ್ನ ನಿಮಗೆ ಯಾವಾಗಲೂ ಇದು ರೊಟೇಟ್ ಆಗ್ತಿರುತ್ತೆ. ಓಕೆ, ನೋಡ್ತಾ ಇರ್ಬೋದು, ನೀವು ಗಮನಿಸ್ಬೋದು, ಯಾವಾಗಲೂ ರೊಟೇಟ್ ಆಗುತ್ತೆ. ನಿಮಗೆ ಕಳ್ಳ ಯಾವುದೇ ಮೂಲೆಯಿಂದ ಬಂದರೂ ಕೂಡ ನಿಮಗೆ ಆರಾಮಾಗಿ ಗೊತ್ತಾಗುವಂಥದ್ದು ನೋಡ್ಬೋದು. ನೀವು ಯಾವಾಗಲೂ ಇದು ರೊಟೇಟ್ ಆಗ್ತಾನೆ ಇರುತ್ತೆ, ಒಂದೇ ಕಡೆ ನಿಂತ್ಕೊಳ್ಳಲ್ಲ, ಯಾವಾಗಲೂ ರೊಟೇಟ್ ಆಗುವಂಥ ಒಂದು ಕ್ಯಾಮ್ರಾ ಅಂತಾನೆ ಹೇಳ್ಬೋದು. ಸುಮಾರು ಜನ ಕೇಳ್ತಾ ಇದ್ರು, ಸರ್ ನಮಗೆ ಯಾರೇ ಇಲ್ಲದೇ ಇದ್ರೂ ಕೂಡ ಸುಮ್ಮನೆ ಯಾವಾಗಲೂ ರೊಟೇಟ್ ಆಗ್ತಿರ್ಬೇಕು ಅಂತ ಹೇಳ್ತಿದ್ರು. ಯಾಕಂತಂದ್ರೆ
ಮುಂದ್ಗಡೆ ಇದು ವಾಚ್ ಮಾಡ್ತಿರುತ್ತೆ ಸರ್, ಹಿಂದ್ಗಡೆ ಬಂದು ಯಾರು ಕಳ್ತನ ಮಾಡ್ಕೊಂಡು ಹೋದ್ರೆ ಏನು ಮಾಡೋಕ್ಕಾಗುತ್ತೆ, ಅದಕ್ಕೋಸ್ಕರ ನಮಗೆ ಯಾವಾಗಲೂ ರೊಟೇಟ್ ಆಗುವಂಥ ಒಂದು ಕ್ಯಾಮ್ರಾನ ಇದ್ರೆ ಬಂದರೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಿದ್ದೀನಿ. ಹಾಗೆ ಯಾರೆಲ್ಲ ಹೊಸಬರು ನೋಡ್ತಿದ್ದೀರಲ್ಲ, ಇದ್ರ ವಿಡಿಯೋ ಕ್ವಾಲಿಟಿ ಕೂಡ ಚೆಕ್ ಮಾಡ್ಕೊಡ್ತೀನಿ, ನೀವು ಗಮನಿಸ್ಬೋದು. ಇದು ಬಂದ್ಬಿಟ್ಟು ನಿಮಗೆ ಇಲ್ಲಿ ನೀವು ಗಮನಿಸ್ಬೋದು, ಇದು ಡ್ಯುವೆಲ್ ಲೆನ್ಸ್ ಇರುವಂಥದ್ದು. ಡ್ಯುವೆಲ್ ಲೆನ್ಸ್ ಅಂದರೆ ಬೇರೆ ಕ್ಯಾಮ್ರಾಗಳಲ್ಲಿ ಗಮನಿಸಿರ್ತೀರ ನೀವು, ಡ್ಯುವೆಲ್ ಲೆನ್ಸ್ ಇರಲ್ಲ, ಸಿಂಗಲ್ ಲೆನ್ಸು. ಅದೇನಾಗುತ್ತೆ ಅಂದರೆ ಝೂಮಿಂಗ್ ಆಪ್ಷನ್ಸ್ ಇರಲ್ಲ ನಿಮಗೆ. ಇದು ಬಂದ್ಬಿಟ್ಟು ನೋಡ್ಬೋದು ನೀವು, ಝೂಮಿಂಗ್ ಆಪ್ಷನ್ ಬಂದ್ಬಿಟ್ಟು ನಿಮಗೆ 3+3 ಅಂದರೆ 6 MP ಮೆಗಾಪಿಕ್ಸೆಲ್ ಕ್ಯಾಮ್ರಾ ಇರುತ್ತೆ. ಹಾಗೆ ನಿಮಗೆ ಡ್ಯುವೆಲ್ ಲೆನ್ಸ್ ಏನಕ್ಕಪ್ಪ ಅಂದರೆ ಒಂದು 10x ಝೂಮ್ ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇದನ್ನ ವಿಡಿಯೋ ನೋಡ್ಕೊಂಡು ಬನ್ನಿ, ನಾನು ಒಂದು ವಿಡಿಯೋ ನಿಮ್ಗೆ ಕ್ಲಿಪ್ ಹಾಕೊಡ್ತೀನಿ, ಇದರ ಕ್ವಾಲಿಟಿನೂ ಕೂಡ ನೀವು ಗಮನಿಸ್ಬೋದು. ಹಾಗೆ ಝೂಮ್ ಮಾಡಿದಾಗ ನಿಮಗೆ ಎಷ್ಟು ದೂರ ಬರುತ್ತೆ, ಹಾಗೆ ಯಾವ ಥರ ಕ್ವಾಲಿಟಿ ಬರುತ್ತೆ ಅನ್ನೋದನ್ನು ಕೂಡ ನೀವು ಗಮನಿಸ್ಬೋದು. ನೀವು ಗಮನಿಸ್ತಾ ಇರ್ಬೋದು ನಿಮಗೆ ವಿಡಿಯೋ ಕ್ವಾಲಿಟಿ ನಿಮಗೆ ಯಾವ ಥರ ಬರುತ್ತೆ ಅನ್ನೋದನ್ನು ಕೂಡ ನೋಡ್ಬೋದು. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಝೂಮಿಂಗ್ ಆಪ್ಷನ್ ಇರುವಂಥದ್ದು. ಝೂಮಿಂಗ್ ಆಪ್ಷನ್ ಯಾವ ಥರ ಅಂದರೆ ನಿಮಗೆ 10x ಝೂಮಿಂಗ್ ಆಪ್ಷನ್ ಕೂಡ ಇರುವಂಥದ್ದು. ಫಾರ್ ಎಕ್ಸಾಂಪಲ್ ನೀವು ಗಮನಿಸ್ಬೋದು 10x ಝೂಮ್ ಮಾಡಿದಾಗ ನಿಮಗೆ ಯಾವ ರೀತಿ ಒಂದು ವಿಷನ್ಸ್ ಇದರಲ್ಲಿ ನಿಮಗೆ ಕಾಣಿಸುತ್ತೆ ಅನ್ನೋದನ್ನು ಕೂಡ ನೀವು ಡೈರೆಕ್ಟಾಗಿ ನೀವು ಇದರಲ್ಲಿ ನೋಡ್ಬೋದು. ಹಾಗೆ ಕ್ವಾಲಿಟಿ ಕೂಡ ಗಮನಿಸ್ಬೋದು. ಕ್ವಾಲಿಟಿ ಬಂದ್ಬಿಟ್ಟು ನಿಮಗೆ 1080 ಪಿಕ್ಸೆಲ್ಸಲ್ಲಿ ನಿಮಗೆ ಅಂದರೆ ಫುಲ್ HD ಅಲ್ಲಿ ನಿಮಗೆ ಇದು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ ಇದರ ಕೆಪಾಸಿಟಿ ಅಂದರೆ ಮೆಮರಿ ಕಾರ್ಡ್, ನೀವು ಹಳೆಯೆಲ್ಲ ವಿಡಿಯೋ ನೋಡ್ಕೋಬೋದು, 15 ದಿವಸಗಳ ಕಾಲ ಹಿಂದೆ ಏನು ನಡೀತು ಅನ್ನೋದನ್ನು ಕೂಡ ಈ ಒಂದು ಕ್ಯಾಮ್ರಾದಲ್ಲಿ ನೋಡ್ಕೊಳ್ಬೋದು. ಹಾಗೆ ಇದರಲ್ಲಿ ನೀವು 256 GB ಕೆಪಾಸಿಟಿ ಇರುವಂಥ ಮೆಮರಿ ಕಾರ್ಡ್ ಕೂಡ ಹಾಕೋಬಹುದು. 256 GB ಮೆಮರಿ ಕಾರ್ಡ್ ಹಾಕೊಂಡ್ರೆ ನಿಮಗೆ ಒಂದು ತಿಂಗಳ ಕಾಲ ನಿಮಗೆ ಒಂದು ಸ್ಟೋರೇಜ್ ಕೂಡ ಸಿಗುವಂಥದ್ದು. ಹಾಗೆ ಕ್ವಾಲಿಟಿ ಕೂಡ ಹಾಗೆ ನಿಮಗೆ 360 ಡಿಗ್ರಿ ಯಾವ ರೀತಿ ಟರ್ನ್ ಆಗುತ್ತೆ ಅನ್ನೋದನ್ನು ಕೂಡ ಈಗ ವಿಡಿಯೋದಲ್ಲಿ ಗಮನಿಸ್ಕೋಬಹುದು. ವಿಡಿಯೋ ಕ್ವಾಲಿಟಿ ಕೂಡ ಗಮನಿಸ್ಕೊಂಡ್ರಿ. ಹಾಗೆ ಇದರಲ್ಲಿ ನೋಡ್ಬೋದು ನೀವು 2-ವೇ ಕಮ್ಯುನಿಕೇಶನ್ಸ್. ಇದರೆಲ್ಲ ಪ್ರಾಕ್ಟಿಕಲ್ ಆಗಿ ನೀವು ತಿಳ್ಕೊಳ್ಬೇಕು ಅಂದ್ರೆ ಸರ್ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕು ಅಂತಂದ್ರೆ ನಮಗೆ ವಾಟ್ಸಪ್ಗೆ ಒಂದು ಹಾಯ್ ಅಂತ ಮೆಸೇಜ್ ಕಳಿಸಿ, ನಿಮ್ಗೆ ಆ ಲಿಂಕ್ ಕೂಡ ಹಾಕ್ತೀನಿ, ಇಲ್ಲಾಂದ್ರೆ ನಂಗೆ ಡೈರೆಕ್ಟಾಗಿ ಕಾಲ್ ಮಾಡಿಬಿಟ್ಟು ಕೂಡ ನೀವು ಕೇಳ್ಬೋದು. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಒಂದು ಸ್ಪೀಕರ್ ಇರುವಂಥದ್ದು 2-ವೇ ಕಮ್ಯುನಿಕೇಶನ್. ಫಾರ್ ಎಕ್ಸಾಂಪಲ್ ಇವಾಗ ರೈತರು ತಮ್ಮ ಜಮೀನಲ್ಲಿ ಅಳವಡಿಸಿರ್ತಾರೆ, ಆದರೆ ಅವರು ಮನೇಲಿ ಇರ್ತಾರೆ, ಅಲ್ಲಿ ಯಾರೋ ಕೂಲಿ ಕೆಲಸಗಾರನ ಇರ್ತಾರೆ, ಅವ್ರಿಗೆ ಏನಾದರೂ ಹೇಳಬೇಕು ಅಂದರೆ ಈ ಕ್ಯಾಮ್ರಾಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಹೇಳ್ಬೋದು. ನಿಮ್ಮ ಫೋನಲ್ಲಿ ಮಾತಾಡಿದ್ರೆ ಇಲ್ಲಿ ಕೇಳುತ್ತೆ, ಇಲ್ಲಿಂದ ಯಾರಾದರೂ ಕೆಳಗಡೆಯಿಂದ ಮಾತಾಡಿದ್ರೆ ನಿಮ್ಮ ಮೊಬೈಲ್ ಕೇಳುತ್ತೆ. ಆ ಥರ ಒಂದು ಆಪ್ಷನ್ಸ್ ಕೂಡ ಇದೆ. ಎಲ್ಲದರಲ್ಲೂ ಪ್ರಾಕ್ಟಿಕಲ್ ಆಗಿ ತೋರ್ಸೋಕ್ಕಾಗಲ್ಲ, ಆಲ್ರೆಡಿ ನಾನು ಸುಮಾರು ವಿಡಿಯೋಗಳು ಮಾಡಿದ್ದೀನಿ. ನಿಮಗೆ ಬೇಕಂದರೆ ಕೂಡ ನಾವು ವಾಟ್ಸಪ್ಗೆ ಕಾಲ್ ಮಾಡಿ, ಅಂದರೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಕೂಡ ಮಾಡ್ಬೋದು, ಕಾಲ್ಸ್ ಕೂಡ ಮಾಡ್ಬೋದು. ಅಷ್ಟೇ ಅಲ್ಲ, ನಿಮಗೆ ಸೈರನ್ ಕೂಡ ಹೊಡೆಯುವಂಥದ್ದು. ಯಾರೇ ಒಬ್ಬ ವ್ಯಕ್ತಿ ನಿಮಗೆ ಬಂದಾಗ ಸೈರನ್ ಕೂಡ ಹೊಡೆಯುತ್ತೆ, ಹಾಗೆ ಮೆಸೇಜು ಮತ್ತು ವಿಡಿಯೋ ಕೂಡ ಇದು ಕಳಿಸುತ್ತೆ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ನಿಮಗೆ 25 ಫೀಟು ಇದರ ಡಿಸ್ಟೆನ್ಸಲ್ಲಿ ಬಂದಾಗ ನಿಮಗೆ ಏನಾಗುತ್ತೆ, ಒಂದು ಫೋಟೋ ಮತ್ತು ಒಂದು ವಿಡಿಯೋ ಕೂಡ ಕಳಿಸುತ್ತೆ. ಹಾಗೆ ಇದು ಡಿಸ್ಟೆನ್ಸ್ ಕವರ್ ಮಾಡೋದು ನಿಮಗೆ 3 ಇಂದ 4 ಎಕರೆ ನಿಮಗೆ ಕವರ್ ಆಗುವಂಥದ್ದು. ಬಟ್ ತುಂಬಾ ಜನ ಏನು ಮಾಡ್ತಾರೆ 20 ಅಡಿ 30 ಅಡಿ ಅದು ರೆಕಗ್ನೈಸ್ ಮಾಡುವಂಥ ಡಿಸ್ಟೆನ್ಸ್ ಅಷ್ಟೇ. ಬಟ್ ಇದು ನಮ್ಮ ಕಣ್ಣಿಗೆ ಎಷ್ಟು ಕಾಣಿಸುತ್ತೋ ಅಷ್ಟು ಡಿಸ್ಟೆನ್ಸು ಈ ಕ್ಯಾಮ್ರಾದ ಸಹಾಯದಿಂದ ನೀವು ನೋಡ್ಬೋದು. ಇದು ನೋಡ್ಬೋದು ನೀವು ಯಾವಾಗಲೂ ರೊಟೇಟ್ ಆಗ್ತಾನೆ ಇರುತ್ತೆ. ನಿಮಗೆ ಒಂದು ಅಬ್ಸರ್ವ್ ಮಾಡ್ಬೇಕಂದ್ರೆ ಅಬ್ಸರ್ವ್ ಮಾಡುವಾಗ ನಿಮಗೆ ಮಿನಿಮಮ್ ಇದು 15ರಿಂದ 20 ಸೆಕೆಂಡ್ ವಾಚ್ ಮಾಡುತ್ತೆ, ಮತ್ತೆ 20 ಸೆಕೆಂಡ್ಗೆ ಮತ್ತೆ ಮೂವ್ಮೆಂಟ್ ಆಗುತ್ತೆ. ಒಂದು ಪೊಸಿಷನಲ್ಲಿ 20 ಸೆಕೆಂಡ್ನ ನೋಡುತ್ತೆ, ಮತ್ತೆ ಇನ್ನೊಂದು ಪೊಸಿಷನಲ್ಲಿ 20 ಸೆಕೆಂಡ್ ನೋಡುತ್ತೆ. ಫಾರ್ ಎಕ್ಸಾಂಪಲ್ ಗಮನಿಸ್ಬೋದು ನೀವು, ಇಲ್ಲಿ ನಿಮಗೆ ಈ ಥರ ಒಂದು ಟರ್ನ್ ಆದಾಗ ಇಲ್ಲಿ ಒಂದು 20 ಸೆಕೆಂಡ್ ಗಮನಿಸುತ್ತೆ, ಓಕೆನಾ. ಮತ್ತೆ ಅಲ್ಲಿಂದ 20 ಸೆಕೆಂಡ್ ಅಂದರೆ 15ರಿಂದ 20 ಸೆಕೆಂಡ್ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಇಲ್ಲಿಂದ ನಿಮಗೆ ಮತ್ತೆ ರೊಟೇಟ್ ಆಗುವಂಥದ್ದು. ಫಾರ್ ಎಕ್ಸಾಂಪಲ್ ನೀವು ಗಮನಿಸ್ಬೋದು, ಓಕೆ, ಈ ಥರ ಒಂದು 10ರಿಂದ 15 ಅಥವಾ 20 ಸೆಕೆಂಡ್ ನಿಮಗೆ ಒಂದು ಪೊಸಿಷನ್ ಗಮನಿಸುತ್ತೆ, ಮತ್ತೆ ಒಂದ್ಸಲ ಟ್ರ್ಯಾಕ್ ಮಾಡುತ್ತೆ. ಅದೇ ಥರ ನಿಮಗೆ 360 ಡಿಗ್ರಿ ಕೂಡ ನಿಮಗೆ ಇದು ರೊಟೇಟ್ ಆಗುವಂಥದ್ದು. ಸೊ ನೀವು ಕಳ್ಳ ಯಾವ ಕಡೆಯಿಂದ ಹಿಂದ್ಗಡೆ ಬಂದರೂ ಗೊತ್ತಾಗುತ್ತೆ, ಮುಂದ್ಗಡೆ ಬಂದರೂ ಗೊತ್ತಾಗುತ್ತೆ, ನಿಮ್ಗೆ ಆ ಕಡೆಯಿಂದ ಬಂದರೂ ಗೊತ್ತಾಗುತ್ತೆ, ಈ ಕಡೆಯಿಂದ ಬಂದರೂ ಗೊತ್ತಾ. ಸೊ 4 ದಿಕ್ಕಲ್ಲೂ ಕೂಡ ವಾಚ್ ಮಾಡುವಂಥ ಒಂದು ಸೋಲಾರ್ ಸಾಧನ ಅಂತ ಹೇಳ್ಬೋದು. ನಾನು ಆವಾಗಲೇ ಹೇಳಿರೋ ಪ್ರಕಾರ ಇದಕ್ಕೆ ಯಾವುದೇ ರೀತಿ ಕರೆಂಟ್ನ ಬಳಕೆ ಇಲ್ಲ, ಹಾಗೆ ಯಾವುದೇ ರೀತಿ ವೈಫೈನ ಅಂದರೆ ರೋಟರ್ನ ಬಳಕೆ ಇಲ್ಲ, ಹಾಗೆ ಯಾವುದೇ ರೀತಿ ಮಾನಿಟರ್ನ ಬಳಕೆ ಇಲ್ಲ. ಆರಾಮವಾಗಿ ರೈತರು ತಮ್ಮ ಜಮೀನಲ್ಲಿ ತಮ್ಮ ಮೊಬೈಲ್ ಅಂದರೆ ತಮ್ಮ ಮೊಬೈಲಲ್ಲೇ ಆರಾಮವಾಗಿ ಎಲ್ಲಿ ಬೇಕಾದಲ್ಲೂ ನೋಡುವಂಥ ಒಂದು ಸೋಲಾರ್ ಸಾಧನ ಅಂತ ಹೇಳ್ಬೋದು. ಹಾಗೆ ನೋಡ್ಬೋದು ಸರ್, ಇದೇನು ಸರಿ ಒಂದು ಎಕ್ಸ್ಟ್ರಾ ನೀವು ಸ್ಟ್ರೀಟ್ ಲೈಟ್ ಕೂಡ ಹಾಕಿದಿರ ಅಂತ ಕೇಳ್ಬೋದು. ಸುಮಾರು ಜನಕ್ಕೆ ಸ್ಟ್ರೀಟ್ ಲೈಟ್ ಅವಶ್ಯಕತೆ ಇರುತ್ತೆ, ಇದ್ರ ಜೊತೆ ಕೂಡ ನೀವು ಸ್ಟ್ರೀಟ್ ಲೈಟ್ ಹಾಕೋಬಹುದು. ಇದೇ ಕೂಡ ನಿಮಗೆ 30 ವ್ಯಾಟ್ನ ಒಂದು ಸೋಲಾರ್ ಕ್ಯಾಮ್ರಾ ಬರುತ್ತೆ, ಅದು ಕೂಡ ಕಾಂಬೋ ಆಫರಲ್ಲೂ ಕೂಡ ನಾನು ತಿಳಿಸ್ಕೊಡ್ತೀನಿ. ಸೊ ಇದು ಬಂದ್ಬಿಟ್ಟು ನಿಮಗೆ ಸೋಲಾರಿಂದ ವರ್ಕ್ ಆಗುವಂಥದ್ದು. ಇದು ಕೂಡ ನಿಮಗೆ ಮೋಷನ್ ಡಿಟೆಕ್ಷನ್ ಇರುವಂಥ ಒಂದು ಸೋಲಾರ್ ಲೈಟ್ ಅಂತ ಹೇಳ್ಬೋದು. ಅಂದರೆ ಸೊ ಮನುಷ್ಯರೀಗ ಯಾರೇ ಒಬ್ಬ ಎಂಟ್ರ ತಕ್ಷಣ ಇದರ ಕಣ್ಣಿಗೆ ಬಿದ್ದ ತಕ್ಷಣ ಅಂದರೆ ಅದು ಬೆಳಕೇನು ಬೀಳುತ್ತಲ್ಲ, ಅಲ್ಲಿ ಯಾರೇ ಬಂದ ತಕ್ಷಣ ನಿಮಗೆ ಬ್ರೈಟ್ ಆಗುವಂಥದ್ದು, ಅಂದರೆ ಸೂಪರ್ ಆಗಿ ಬ್ರೈಟ್ ಆಗುವಂಥದ್ದು. ಮತ್ತೆ ಏನಾದರೂ ಆ ವ್ಯಕ್ತಿ ಅಲ್ಲಿ ಯಾರು ಇಲ್ಲ ಅಂತಂದ್ರೆ ಮತ್ತೆ ನಿಮಗೆ ಡಿಮ್ ಆಗಿ ಇದು ಕೆಲಸ ಮಾಡುತ್ತೆ. ಇದು ಕೂಡ ನಿಮಗೆ ಮೋಷನ್ ಸೆನ್ಸರ್ ಇಂದ ವರ್ಕ್ ಆಗುವಂತ ಒಂದು ಸೋಲಾರ್ ಸ್ಟ್ರೀಟ್ ಲೈಟ್ ಅಂತ ಹೇಳ್ಬೋದು. ಯಾರಿಗೆಲ್ಲ ಅವಶ್ಯಕತೆ ಇದೆ ಅವರು ಕೂಡ ಇದನ್ನ ಎರಡೂ ಕೂಡ ಪರ್ಚೇಸ್ ಮಾಡಬಹುದು. ಬೇಡ ಸರ್ ನನಗೆ ಸ್ಟ್ರೀಟ್ ಲೈಟ್ ಬೇಡ, ನನಗೆ
ಕ್ಯಾಮ್ರಾ ಒಂದೇ ಸಾಕು ಅಂದ್ರೂ ಕೂಡ ಆಗುತ್ತೆ. ಸೊ ಅದು ಆದ ನಂತರ ಇದು ನೈಟ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ಕೂಡ ಹೇಳ್ತೀನಿ. ನೈಟ್ ಕೂಡ ನಿಮಗೆ ಕಲರ್ ವಿಷನ್ಸ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ, ಹಾಗೆ ಬ್ಲಾಕ್ ಅಂಡ್ ವೈಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ. ಕಲರ್ ಅಲ್ಲಿ ಬೇಕು ಅಂದ್ರೆ ನೀವು ಇಲ್ಲಿ ನೋಡ್ಬೋದು, ನೀವು LED ಲೈಟ್ಗಳಿದೆ, ಇದನ್ನ ಆನ್ ಮಾಡ್ಕೊಂಡಾಗ ನಿಮಗೆ ಕಲರ್ ಅಲ್ಲಿ ಕಾಣಿಸುವಂಥದ್ದು, ಅದನ್ನ ಆಫ್ ಮಾಡ್ಕೊಂಡ್ರೆ ನಿಮಗೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಕಾಣಿಸುವಂಥದ್ದು. ಓಕೆ, ಬ್ಲಾಕ್ ಅಂಡ್ ವೈಟ್ ಅಂದ್ರೆ ನಿಮ್ಮ ಕಣ್ಣಿಗೆ ಯಾವುದೇ ಒಂದು ಏನು ಕಾಣಿಸ್ತಿಲ್ಲ ಅನ್ಕೊಳ್ಳಿ, ಯಾವುದೇ ವಸ್ತು ಕಣ್ಣಿಗೆ ಕಾಣಿಸ್ತಾ ಇಲ್ದಿರುವಾಗ ನೀವು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇಟ್ಕೊಂಡ್ರು ಕೂಡ ಈ ಕ್ಯಾಮ್ರಾದಲ್ಲಿ ನಿಮಗೆ ಎಲ್ಲ ರೀತಿಯ ಕಾಣಿಸುವಂಥದ್ದು. ಹಾಗೆ ನಿಮಗೆ ಎಕ್ಸಾಂಪಲ್ಗೆ ವಿಡಿಯೋ ಕೂಡ ನಿಮಗೆ ನೈಟ್ ಹೊತ್ತಲ್ಲಿ ಯಾವ ತರ ಬರುತ್ತೆ ಅನ್ನೋದನ್ನು ಕೂಡ ನಾನು ಇವಾಗ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಡೈರೆಕ್ಟ್ ಆಗಿ ಅಲ್ಲೂ ಕೂಡ ಗಮನಿಸಬಹುದು. ನಿಮಗೆ ಬಿಲ್ಡ್ ಕ್ವಾಲಿಟಿ ವಿಚಾರಕ್ಕೆ ಬರೋದಾದ್ರೆ ಕ್ಯಾಮ್ರಾ ಬಂದ್ಬಿಟ್ಟು ನಿಮಗೆ ಹೈ ಸೆಕ್ಯೂರ್ ಆಗಿರುತ್ತೆ, ಕಂಪ್ಲೀಟ್ಲಿ ನಿಮಗೆ ಮೇಡ್ ಇನ್ ಇಂಡಿಯಾ ಕಂಪನಿ ಆಗಿರುತ್ತೆ. ಹಾಗೆ ನಿಮಗೆ ಡ್ಯುವೆಲ್ ಲೆನ್ಸ್ ಅಂದ್ರೆ 10x ಝೂಮಿಂಗ್ ಇರುವಂತ ಒಂದು ಸೋಲಾರ್ ಕ್ಯಾಮ್ರಾ ಅಂತಾನೆ ಹೇಳ್ಬೋದು. ಮೊದಲಿಗೆ ಕ್ಯಾಮ್ರಾ ಬಗ್ಗೆ ವಿಚಾರಕ್ಕೆ ಬರೋದಾದ್ರೆ ನಿಮಗೆ ಕಂಪ್ಲೀಟ್ಲಿ ಮೇಡ್ ಇನ್ ಇಂಡಿಯಾ ಆಗಿರುತ್ತೆ. ಹಾಗೆ ನೀವು ಬ್ಯಾಟ್ರಿ ಬರೋದಾದ್ರೆ ನೋಡ್ಬೋದು, ನೀವು ಬ್ಯಾಟ್ರಿ ನಿಮಗೆ ಒಂದು ಕಬ್ಬಿಣದ ಲೋಹದಿಂದ ರೆಡಿ ಆಗಿರುವಂತ ಒಂದು ಬಾಕ್ಸ್ ಅಂತಾನೆ ಹೇಳ್ಬೋದು. ಓಕೆ, ನಿಮಗೆ ಎಷ್ಟು ದೊಡ್ಡದು ಬಿಲ್ಡ್ ಕೂಡ ನಿಮಗೆ ರೆಡಿ ಆಗಿದೆ ಅಂತ ಕೂಡ ನೋಡ್ಬೋದು. ಕಂಪ್ಲೀಟ್ಲಿ ಸೆಟಪ್ ನಿಮ್ಗೆ ಈ ರೀತಿ ಬರುವಂತದ್ದು. ಹಾಗೆ ನಿಮಗೆ ವೈರ್ ಕೂಡ ನಿಮಗೆ ಎಲ್ಲೂ ಕಾಣಿಸಲ್ಲ ಗುರು, ನಿಜವಾಗ್ಲೂ ನೋಡ್ಬೋದು. ಒಂದು ವೈರ್ ಇದರಲ್ಲಿ ನಿಮಗೆ ಕಂಪ್ಲೀಟ್ ಬಿಟ್ರೆ ಬೇರೆ ಎಲ್ಲ ವೈರ್ಗಳು ನಿಮಗೆ ಬ್ಯಾಟ್ರಿ ಬಾಕ್ಸ್ ಅಲ್ಲಿ ಕೂಡ ಹಾಕಿರ್ತೀವಿ. ಯಾಕಂತಂದ್ರೆ ನಿಮಗೆ ಇದು ಬಂದ್ಬಿಟ್ಟು ಯೂಸ್ ಆ್ಯಂಡ್ ಥ್ರೋ ಪ್ರಾಡಕ್ಟ್ ಅಲ್ಲ. ಸೊ ನಿಮಗೆ ಕಂಪ್ಲೀಟ್ ಆಗಿ ಇದು ಸರ್ವಿಸ್ ಇರುತ್ತೆ. ನಿಮಗೆ ಏನಾದರೂ ಬ್ಯಾಟ್ರಿ ಹೋದ್ರೆ ಬ್ಯಾಟ್ರಿ ಕೂಡ ರಿಪ್ಲೇಸ್ಮೆಂಟ್ ಇರುತ್ತೆ. ಹಾಗೆ ನಿಮಗೆ ಮೇಲ್ಗಡೆ ಪ್ಯಾನಲ್ ಕೂಡ ಹೋದ್ರೆ ಪ್ಯಾನಲ್ ಕೂಡ ರಿಪ್ಲೇಸ್ಮೆಂಟ್ ಇರುತ್ತೆ. ಹಾಗೆ ನಿಮಗೆ ಯಾವುದಾದ್ರೂ ನಿಮಗೆ ತೊಂದರೆಗಳಿದ್ರೂ ಕೂಡ ರಿಪೇರಿಯಬಲ್ ಇರುತ್ತೆ. ಯಾವುದೇ ರೀತಿ ನಿಮಗೆ ಯೂಸ್ ಆ್ಯಂಡ್ ಥ್ರೋ ಇರಲ್ಲ. ಅದೇ ನಿಮಗೆ 7 ವ್ಯಾಟ್ ಆಗಿರಲಿ, ಅದು ನಿಮಗೆ ಯೂಸ್ ಆ್ಯಂಡ್ ಥ್ರೋ ಆಗಿರುತ್ತೆ. ಬಟ್ ಈ ತರ ನಿಮಗೆ ಕಂಪ್ಲೀಟ್ ಇದು ನಾವೇ ಮಾಡಿರೋದ್ರಿಂದ ನಿಮಗೆ ಸೊ ಇದರಲ್ಲಿ ಯಾವುದೇ ಒಂದು ಮೆಟೀರಿಯಲ್ ಹೋದ್ರೂ ಕೂಡ ನಿಮಗೆ ರೀಪ್ಲೇಸ್ಮೆಂಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಓಕೆನಾ, ನೀವು ಕಂಪ್ಲೀಟ್ ಆಗಿ ಇಲ್ಲಿ ನೋಡ್ಬೋದು, ಸೋಲಾರ್ ಪ್ಯಾನಲ್ ಬಂದ್ಬಿಟ್ಟು ನಿಮಗೆ 40 ವ್ಯಾಟ್ ಅದು ಯಾವ ತರ ಕಾಣಿಸ್ತಿದೆ ಅಂತ ಕೂಡ ನೀವು ಗಮನಿಸಬಹುದು. ಹಾಗೆ ನಿಮಗೆ ಸೋಲಾರ್ ಪ್ಯಾನಲ್ ಎಡ್ಜಿಗೆ ಬರೋದಾದ್ರೆ, ಬಾರ್ಡ್ರಿಗೆ ಬರೋದಾದ್ರೆ ಅಲ್ಯೂಮಿನಿಯಂ ಒಂದು ಲೋಹದಿಂದ ರೆಡಿ ಆಗಿರುವಂತ ಒಂದು ಬಾರ್ಡರ್ ಅಂತಾನೆ ಹೇಳ್ಬೋದು. ಹಾಗೆ ಕಂಪ್ಲೀಟ್ಲಿ ನೀವು ನೋಡ್ಬೋದು ಎಷ್ಟೊಂದು ಸ್ಟ್ರಾಂಗ್ ಇದೆ ಅಂತ. ಇದು ಕಂಪ್ಲೀಟ್ ಆಗಿ ನಿಮಗೆ ವಾಟರ್ ಪ್ರೂಫ್ ಆಗಿರುತ್ತೆ. ಯಾವುದೇ ರೀತಿ ಮಳೆ ಗಾಳಿ ಬಿದ್ರೂ ಕೂಡ ನಿಮಗೆ ಏನೂ ಆಗಲ್ಲ ಅಂತ ಹೇಳ್ಬೋದು. ಇದು ನಿಮಗೆ 30 ವ್ಯಾಟ್ ಒಂದು ಸೋಲಾರ್ ಪ್ಯಾನಲ್ ಆಗಿರುತ್ತೆ. ನೋಡ್ಬೋದು, ಯಾರಾದರೂ ಸ್ಟ್ರೀಟ್ ಲೈಟ್ ಏನಾದರೂ ಬೇಕು ಅನ್ನೋರು ಕೂಡ ನೀವು ಈ ತರ ಒಂದು ಸೆಟಪ್ ನಲ್ಲಿ ರೆಡಿ ಮಾಡ್ಕೊಂಡು ನೀವು ಸ್ಟ್ರೀಟ್ ಲೈಟ್ ಕೂಡ ಹಾಕಿಸ್ಕೋಬಹುದು. ಹಾಗೆ ಇದು 30 ವ್ಯಾಟ್ ಪ್ಯಾನಲ್ ಆಗಿರುತ್ತೆ. ನಿಮಗೆ 60 ವ್ಯಾಟ್, 90 ವ್ಯಾಟ್, 120 ವ್ಯಾಟ್, 150 ವ್ಯಾಟ್ ಈ ತರನು ಸೋಲಾರ್ ಸ್ಟ್ರೀಟ್ ಲೈಟ್ ಗಳಿರುತ್ತೆ. ನಿಮಗೆ ಆಯಾ ಅಂದ್ರೆ 30 ವ್ಯಾಟ್ ಡಿಫ್ರೆಂಟ್ ನೀವು ಎಷ್ಟು ವ್ಯಾಟ್ ಇನ್ ತಗೊಳ್ತೀರಾ ಅದ್ರ ಮೇಲೆ ನಿಮಗೆ ಬೆಲೆ ನಿಗದಿ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮಗೆ ಎಲ್ಲೂ ಕೂಡ ಕೊಡದಿರುವಂತ ಪ್ರೈಸ್ ಅಲ್ಲೇ ನಾವು ನಿಮಗೆ ಇದನ್ನ ಕೊಡ್ತೀವಿ ಅಂತಾನೆ ಹೇಳ್ಬೋದು. ಹಾಗೆ ನಿಮಗೆ ಇದರ ಲೈಫ್ ಬಂದ್ಬಿಟ್ಟು ಆರಾಮವಾಗಿ ನೀವು 7 ರಿಂದ 8 ವರ್ಷ ಆರಾಮವಾಗಿ ಯೂಸ್ ಮಾಡಬಹುದು. ಸೋಲಾರ್ ಪ್ಯಾನಲ್ ಒಂದು 10 ರಿಂದ 15 ವರ್ಷ ಬರುವಂತದ್ದು, ಬ್ಯಾಟ್ರಿ ನಿಮಗೆ 2 ರಿಂದ 3 ವರ್ಷ ಬರುವಂತದ್ದು. 2 ರಿಂದ 3 ವರ್ಷ ಆದ್ಮೇಲೆ ನೀವು ಜಸ್ಟ್ ಒಂದು 700-800 ರೂಪಾಯಿ ಕೊಟ್ಕೊಂಡು ಒಂದು ಬ್ಯಾಟ್ರಿ ಕೂಡ ನೀವು ಇದನ್ನ ರಿಪ್ಲೇಸ್ ಕೂಡ ಮಾಡ್ಕೋಬಹುದು ನಮ್ಮ ಹತ್ರನೇ. ಕಂಪ್ಲೀಟ್ ಆಗಿ ನಿಮಗೆ ಕ್ಯಾಮ್ರಾನು ಕೂಡ ನೀವು ಆರಾಮಾಗಿ ರಿಪೇರಿ ಮಾಡ್ಕೊಳ್ಬಹುದು. ಓಕೆ, ಕಂಪ್ಲೀಟ್ ಆಗಿ ಇದು ಯಾವುದೇ ರೀತಿ ಯೂಸ್ ಆ್ಯಂಡ್ ಥ್ರೋ ಇರಲ್ಲ. ಕಂಪ್ಲೀಟ್ ಆಗಿ ನಿಮಗೆ ಸರ್ವಿಸ್ ಇರುವಂತ ಒಂದು ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಪ್ರತಿಯೊಂದು ಈ ವಿಡಿಯೋದ ಏನಾದರೂ ನೀವು ಪ್ರಾಕ್ಟಿಕಲ್ ಅಲ್ಲಿ ಸೈರನ್ ಯಾವ ತರ ಆಗುತ್ತೆ, ಹಾಗೆ ನಿಮಗೆ ಟ್ರ್ಯಾಕ್ ಯಾವ ತರ ಆಗುತ್ತೆ ಇದೆಲ್ಲ ನೋಡಬೇಕು ಅಂತಂದ್ರೆ ನನ್ನ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ನಾನು ಒಂದು ಲಿಂಕ್ ಕೂಡ ಕಳಿಸುತ್ತೀನಿ. ಅಂದ್ರೆ ಆಲ್ರೆಡಿ ನಾನು ಸುಮಾರು ವಿಡಿಯೋಗಳು ಮಾಡಿದ್ದೀನಿ. ಇದು ಪ್ರಾಬಬ್ಲಿ ಇದರಲ್ಲಿ ಏನಪ್ಪ ಡಿಫ್ರೆನ್ಸ್ ಅಂತಂದ್ರೆ, ಸೊ ಅದು ಯಾವಾಗಲೂ ತಿರುಗ್ತಿರಲ್ಲ, ಬಟ್ ಇದು ಕ್ಯಾಮ್ರಾ ನಿಮಗೆ ಯಾವಾಗಲೂ ತಿರುಗುತ್ತೆ. ಓಕೆನಾ, ಸೊ ಯಾವಾಗಲೂ ನಿಮಗೆ ಅಬ್ಸರ್ವ್ ಮಾಡ್ತಾನೆ ಇರುತ್ತೆ. ಸುಮಾರು ಜನಕ್ಕೆ ಇದೇ ಬೇಕಾಗಿರುತ್ತೆ, ಯಾಕಂದ್ರೆ ಹಿಂದ್ಗಡೆಯಿಂದ ಬಂದಿರೋ ವ್ಯಕ್ತಿ ಸೊ ಗೊತ್ತಾಗ್ತಿರ್ಲಿಲ್ಲ ಹಳೆ ಕ್ಯಾಮ್ರಾದಲ್ಲಿ. ಇದಾದ್ರೆ ಏನಾಗುತ್ತೆ, ನಿಮಗೆ ಯಾವಾಗಲೂ ಅಬ್ಸರ್ವ್ ಮಾಡ್ತಿರೋದ್ರಿಂದ ಯಾವುದೇ ಮೂಲೆಯಲ್ಲಿ ವ್ಯಕ್ತಿ ಬಂದರೂ ಕೂಡ ನಿಮಗೆ ಸೊ ಅವನ್ನ ಅಬ್ಸರ್ವ್ ಮಾಡಿ ನಿಮಗೆ ಒಂದು ಫೋಟೋ ಕೂಡ ಕಳಿಸುವಂಥದ್ದು, ಹಾಗೆ ವಿಡಿಯೋ ಕೂಡ ಕಳಿಸುವಂಥದ್ದು. ಅವರು 20 ಫೀಟ್ ಒಳಗಡೆ ಬಂದರೂ ಸಾಕು ನಿಮಗೆ ಒಂದು ಸೈರನ್ ಕೂಡ ಹೊಡೆಯುವಂಥದ್ದು. ಓಕೆ, ಇಷ್ಟೆಲ್ಲ ಒಂದು ಆಪ್ಷನ್ನ ನೀವು ಪ್ರಾಕ್ಟಿಕಲಲ್ಲಿ ನೋಡಬೇಕು ಅಂತಂದ್ರೂ ಕೂಡ ನನಗೆ ಕಾಲ್ ಮಾಡಿಬಿಟ್ಟು ತಿಳಿಸ್ಬೋದು. ಹಾಗೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿ ಇರುವಂಥದ್ದು. ಮೈಸೂರಲ್ಲಿ ಎಲ್ಲಪ್ಪ ಅಂತಂದರೆ KR ಹಾಸ್ಪಿಟಲ್ ನಿಯರೆಸ್ಟು ಕಣ್ಣನ್ ಲ್ಯಾಬ್ ಅಂತ ಬರುತ್ತೆ. ಅದರ ಪಕ್ಕದಲ್ಲಿ ನಮ್ಮ ಗ್ಯಾಜೆಟ್ ಹಬ್ ಅನ್ನೋ ಒಂದು ಶಾಪ್ಗೆ ನೀವು ಡೈರೆಕ್ಟಾಗಿ ಕೂಡ ವಿಸಿಟ್ ಮಾಡ್ಬೋದು. ಹಾಗೆ ನೀವು ಕರ್ನಾಟಕದಲ್ಲಿ ಅಥವಾ ಇಂಡಿಯಾದಲ್ಲಿ ಎಲ್ಲೋ ಬೇರೆ ಸ್ಥಳದಲ್ಲಿ ಇದ್ರೂ ಕೂಡ ನಮಗೆ COD ಕೂಡ ಅವೈಲೇಬಲ್ ಇರುತ್ತೆ. ಅಂದರೆ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರುತ್ತೆ. ನನ್ನ ಪ್ರಾಡಕ್ಟು ನಿಮ್ಮ ಕೈಗೆ ತಲುಪಿದ ಮೇಲೆ ಕೂಡ ನೀವು ದುಡ್ಡು ಕೊಟ್ಟು ಬಿಡಿಸ್ಕೋಬೋದು. ಹಾಗೆ ಇದನ್ನ ಸರ್ ನೀವೇ ಫಿಟ್ಟಿಂಗ್ ಮಾಡಕ್ಕೆ ಬರ್ತೀರಾ ಅಂತ ನೀವು ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಕಂಪ್ಲೀಟ್ ಆಗಿ ನಿಮಗೆ ರೆಡಿಮೇಡ್ ತರ ಬಂದಿರೋದು. ಯಾವುದೇ ತರ ನೀವು ಫಿಟ್ಟಿಂಗ್ ಏನು ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಓಕೆನಾ, ಇಲ್ಲಿ ನೀವು ಕೂಡ ಗಮನಿಸ್ಬೋದು, ನಿಮಗೆ ಈ ತರ ಇಷ್ಟು ಒಂದು ಸೆಟಪ್ ಬಂದ್ಬಿಡುತ್ತೆ. ನಿಮಗೆ ಮೇಲ್ಗಡೆ ಇಷ್ಟು ಸೆಟಪ್ ಬಂದ್ಬಿಡುತ್ತೆ. ನೀವು ಒಂದು ಜಸ್ಟ್ ಈ ತರ ಒಂದು ಫೋಲ್ನ ತಗೊಂಡು ಈ ಫೋಲ್ಗೆ ಹಾಕೊಂಡು ಜಸ್ಟ್ ಇಲ್ಲಿ 3 ಬೋಲ್ಟ್ ಇರುವಂಥದ್ದು, 3 ಬೋಲ್ಟ್ ನೀವು ಟೈಟ್ ಮಾಡ್ಕೊಂಡ್ರೆ ಸಾಕು. ಆರಾಮಾಗಿ ಯಾರು ಬೇಕಾದರೂ, ನಮ್ಮ ರೈತರಿಗಂತೂ ಟೈಟ್ ಅಂದರೆ ಒಂದು ನಟ್ಟು ಬೋಲ್ಟು ಟೈಟ್ ಮಾಡೋದು ಒಂದು ದೊಡ್ಡ ವಿಚಾರನೇ ಅಲ್ಲ. ಯಾಕಂದರೆ ಅವ್ರಿಗೆ ಯಾವಾಗಲೂ ಜಮೀನಲ್ಲಿರುವಾಗ ಈ ಥರ ಒಂದು ಕೆಲಸ ಮಾಡೇ ಇರ್ತಾರೆ. 3 ಬೋಲ್ಟ್ನ ನೀವು ಟೈಟ್ ಮಾಡ್ಕೊಂಡ್ರೆ ಮುಗೀತು. ಆರಾಮವಾಗಿ ನೀವೇ ಇದನ್ನ ಇನ್ಸ್ಟಾಲ್ ಮಾಡ್ಕೋಬೋದು. ಇನ್ಸ್ಟಾಲೇಷನ್ ವಿಷಯಕ್ಕೆ ಬಂದರೆ ಒಂದು ಅಪ್ಲಿಕೇಶನ್ ಇರುತ್ತೆ. ಅಪ್ಲಿಕೇಶನ್ ವಿಡಿಯೋ ಕೂಡ ಕಳಿಸ್ತೀವಿ. ಹಾಗೆ ನೀವು ಅಲ್ಲಿ ಬಂದ ತಕ್ಷಣ ಜಸ್ಟ್ ಒಂದು 2 ನಿಮಿಷ ವಿಡಿಯೋ ಕಾಲ್ ಮಾಡಿದ್ರು ಕೂಡ ನಿಮಗೆ ನಾವೇ ಹೇಳಿಕೊಡ್ತೀವಿ. ಓಕೆನಾ, ಸೊ
ಈ ಪ್ರಾಡಕ್ಟ್ ಅನ್ನೋದು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಆರ್ಡರ್ ಕೂಡ ಮಾಡ್ಕೊಳ್ಬೋದು. ಹಾಗೆ ನೀವು ಡೈರೆಕ್ಟ್ ಬಂದು ಕೂಡ ನಮ್ಮ ಹತ್ರ ತೊಗೊಳ್ಬೋದು. ಹಾಗೆ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಬೇಕಂದ್ರೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಆಪ್ಷನ್ಸ್ ಇರುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಹಾಗೆ ನಿಮಗೆ ಏನಾದ್ರು 2K ರೆಜುಲೇಷನ್ ಏನಾದ್ರು ಬೇಕು ಅಂದ್ರೂ ಕೂಡ ಆ ವಿಡಿಯೋ ಮಾಡಿದ್ದೀನಿ. ಈಸ್ವಿಸ್ ಅನ್ನೋ ಒಂದು ಬ್ರ್ಯಾಂಡ್ ಇರುತ್ತೆ, ಇದು ಕೂಡ ನಿಮಗೆ 2K ಕ್ವಾಲಿಟಿಯ ಒಂದು ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಈ ವಿಡಿಯೋನು ಕೂಡ ಮಾಡಿದ್ದೀನಿ, ಸೊ ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿರ್ತೀನಿ. ಇಲ್ಲಾಂದ್ರೆ ನಮ್ಮ ಚಾನಲ್ನ ಒಂಥರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ಆ ವಿಡಿಯೋ ನೋಡಿ. ನಿಮಗೆ ಎರಡರಲ್ಲಿ ಯಾವುದು ಚೆನ್ನಾಗಿರುತ್ತಲ್ಲ, ಸೊ ಆ ಥರನೂ ಕೂಡ ನೀವು ತಗೊಳ್ಬೋದು. ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ, ಸೊ ಈ ಕ್ಯಾಮ್ರಾ ಮಾತ್ರ ನೀವು ಪರ್ಚೇಸ್ ಮಾಡ್ತೀನಿ ಅಂದರೆ ನಿಮಗೆ 13,000 ರೂಪಾಯಿ ಬೀಳುವಂಥದ್ದು. ಹಾಗೆ ನಿಮಗೆ ಈ ಸೋಲಾರ್ ಸ್ಟ್ರೀಟ್ ಲೈಟ್ ಏನಾದರೂ ನೀವು ಅದ್ರ ಜೊತೆಗೆ ಏನಾದರೂ ತೊಗೊಳ್ತೀನಿ ಅಂದರೆ 16,000 ರೂಪಾಯಿಗೆ ಬೀಳುತ್ತೆ. ಓಕೆನಾ? ಸೊ ನೀವು ಯಾವ್ದಾದ್ರು ತೊಗೊಳ್ಬೋದು. ಹಾಗೆ ನಿಮಗೆ 7 ವ್ಯಾಟ್ ಪ್ಯಾನಲ್ ಸರ್ ಅಲ್ಲಿ ತುಂಬ ಕಡಿಮೆ ಏನಾದ್ರು ಇದೆಯಾ ಅಂತ ಕೇಳಿದ್ರೆ ನಮ್ಮದ್ರೆ ನಿಮಗೆ 8,000 ರೂಪಾಯಿಂದ 7 ವ್ಯಾಟ್ ಪ್ಯಾನಲ್ದು ಸೋಲಾರ್ ಕ್ಯಾಮ್ರಾಗಳು ಸಿಗುತ್ತೆ, ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು. ಓಕೆ, ಈ ಥರ ಒಂದು ಸೆಟಪ್ ಹಾಕೊಂಡ್ರೆ ಏನಾಗುತ್ತೆ, ನಿಮಗೆ ಮಳೆಗಾಲದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲದೆ ನಿಮಗೆ ಯಾವಾಗಲೂ ತಿರುಗುವಂಥ ಒಂದು ಕ್ಯಾಮ್ರಾ ಅಂತಾನೆ ಹೇಳ್ಬೋದು. ಓಕೆ, ನೆಕ್ಸ್ಟ್ ವಿಡಿಯೋ ಜೊತೆಗೆ ಮತ್ತೆ ನಿಮ್ಗೆಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.